ಈ ಪ್ರೀಮಿಯಂ ಬೀಳ್ತಾ ಇಲ್ಲ, ಸಸ್ಟೈನ್ ಆಗ್ತಾ ಇದೆ. ಬಟ್ ರೆಡ್ ಕ್ಯಾಂಡಲ್ನ ಯಾವಾಗ ಇದನ್ನ ತೆಗೆಯೋಣ. ರೆಡ್ ಇಲ್ಲಿ ಯಾವುದಾದ್ರೂ ಈಗ ಇದೇನಾದ್ರು ರೆಡ್ ಕ್ಯಾಂಡಲ್ ಇದೆಯಲ್ಲ, ಈ ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡಲಿ, ಅವಾಗ ಪ್ಲ್ಯಾನಿಂಗ್ ಮಾಡೋಣ. ನಾವು ಸಿ ಇ ಸೆಟ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋದ್ವಿ, ಬಟ್ ಪಿ ಇ ಸೆಟ್ ನೋಡಿ ಯಾವ ರೀತಿ ಮೂಮೆಂಟಮ್ ಕೊಡ್ತಂತ. ಎಸ್ 161 ಬ್ರೇಕ್ಔಟ್ ಆದರೆ ಮೂಮೆಂಟಮ್ ಸಿಗ್ಬೋದು, ಬಟ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಲ್ಲಿ. ನಮ್ಮ ಪ್ರಕಾರ ಸಿನಲ್ಲಿ ಮೂಮೆಂಟಮ್ ಬರ್ಬೋದು ಒಂದು ಒಳ್ಳೆ, ಯಾಕಂದರೆ ಸಿ ಪ್ರೀಮಿಯಂ ನೋಡಿ ಯಾವ ರೀತಿ ಬೀಳ್ತಾ ಇದೆ ಅದು, ಬಟ್ ಸಿನಲ್ಲಿ ಮೂಮೆಂಟಮೇ ಇಲ್ಲ. ಹೌ ಇಟ್ ಈಸ್ ಪಾಸಿಬಲ್? ಸಿನಲ್ಲಿ ತುಂಬ ಜನ ಇಂಟ್ರೆಸ್ಟೆಡೇ ಇಲ್ಲ ಇಲ್ಲಿ, ಯಾಕಂದರೆ ಪ್ರೀಮಿಯಂ ಪಿನಲ್ಲಿ ಬೀಳ್ತಾ ಇದೆಯಲ್ಲ, ಸೊ ಸಿನಲ್ಲಿ ಮೂಮೆಂಟಮ್ ಆಗಬೇಕು, ಬಟ್ ಸಿನಲ್ಲೂ ಮೂಮೆಂಟಮ್ ಆಗ್ತಾಯಿಲ್ಲ. ಇವಾಗ ಇದು ಬೀಳ್ತಾ ಇದೆ, ಇದು ಪ್ರೀಮಿಯಂ ಬೀಳ್ತಾ ಇದೆ. ಇಲ್ಲಿ ನೋಡಿ, ಇದು ಪಿ ಆ್ಯಂಡ್ ಇದು ಸಿ. ಸೊ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ, ಇಲ್ಲಿ ಪ್ರೀಮಿಯಮ್ನ ಡಿಕೆ ಮಾಡಿ ಸ್ಟಾಪ್ ಲಾಸ್ ಸೆಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ವೇಟ್ ಮಾಡಿ. ಪ್ರೀಮಿಯಂ ಜಾಸ್ತಿ ಇದ್ದರೆ ಏನು ಪ್ರಾಬ್ಲಮ್ ಬ್ರದರ್? ಅರ್ಥ ಆಗಿಲ್ಲ ನಮಗೆ. ಆಗೋ ಪ್ರಾಫಿಟ್ ಸೇಮ್ ಇರುತ್ತಲ್ವಾ ಬ್ರೋ? ಪ್ರೀಮಿಯಂ ಜಾಸ್ತಿ ಇದ್ದರೆ ನಿಮಗೆ ಏನು ಅರ್ಥ ಆಗುತ್ತಂತಂದರೆ, ಇವಾಗ ಪ್ರೀಮಿಯಂ ಇದು 147 152 ಹೋಗಿತ್ತು. ಸೊ ಈ ಪ್ರೀಮಿಯಂ ಏನಿತ್ತು ಇಲ್ಲಿ ನೋಡಿ, 56ಇಂದ 54ವರೆಗೆ ಅಷ್ಟೇ ಬಿತ್ತಲ್ಲ. 56ಇಂದ ಇವಾಗ 54 ರನ್ನಿಂಗ್, 50 ರೂಪೀಸ್ ಇಡಿ, 6 ರೂಪೀಸ್ ಅಷ್ಟೇ ಬಿತ್ತು. ಬಟ್ 152ದಿಂದ ಇದೆಷ್ಟು ಬಿತ್ತು ಈ ಎರಡು ಕ್ಯಾಂಡಲಲ್ಲಿ? 152ಇಂದ 130 ಅಂದರೆ 20 ಪಾಯಿಂಟ್ ಇದು ಬಿತ್ತು. ನೀವು ಪ್ರೀಮಿಯಂ ಜಾಸ್ತಿ ಇದ್ದಾಗ ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ಬಿದ್ದರೆ 20 ಪಾಯಿಂಟ್ ಬಿತ್ತು ಆ್ಯಂಡ್ ಇದು ಬಿದ್ದರೆ 6 ಪಾಯಿಂಟ್. ಸೊ ಯಾವುದರಲ್ಲಿ ಬೆಟರ್ ಅಂತೀರಾ ನೀವು? ಸೊ ಪ್ರೀಮಿಯಮ್ನ ಅಬ್ಸರ್ವ್ ಮಾಡಬೇಕು, ಯಾವುದರಲ್ಲಿ ಜಾಸ್ತಿ ಒಂದು ಸಡನ್ ಮೂಮೆಂಟಮ್ ಬರ್ತಾ ಇದ್ದಿಲ್ಲ, ಅದೇ ರೀತಿ ಸಡನ್ ಒಂದು ಮೂಮೆಂಟಮು ಡೌನ್ ಬರುತ್ತೆ. ಸೊ ಇಲ್ಲಿ 20 ಪಾಯಿಂಟ್ ಅಂತಂದರೆ ನಿಮ್ದು ಆಲ್ರೆಡಿ ಸ್ಟಾಪ್ ಲಾಸ್ ಹಿಟ್ಟಾಗಿ ಎಕ್ಸಿಟ್ ಆಗಿಬಿಟ್ಟಿರ್ತೀರ. ಪ್ರೀಮಿಯಮ್ ಜಾಸ್ತಿ ಇದ್ದಾಗ ಅದೇ ರೀತಿ ಪ್ರೀಮಿಯಮ್ಮು ಡೌನ್ ಬರುತ್ತೆ, ಯಾಕಂದರೆ ಸೆಲ್ಲರ್ಸು ಹೆವಿ ಆಗಿಬಿಡ್ತಾರೆ ಇದ್ರ ಮೇಲೆ. ಸೆಲ್ ಮಾಡಿದರೆ ಒಂದು 10-20 ಪಾಯಿಂಟ್ನ ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಬಟ್ ಇದರಲ್ಲಿ ಪ್ರೀಮಿಯಮ್ನಲ್ಲಿ 50, ನಾವು ಎಲ್ಲಿ ಹೇಳಿದ್ವಿ 60 ರೂಪೀಸಿಂದ 55 ಅಂದರೆ 5 ರೂಪೀಸ್ ಅಷ್ಟೇ ಬಿತ್ತಿದ್ದು. ಅರ್ಥ ಆಯ್ತಾ ಬ್ರೋ? ಪ್ರೀಮಿಯಂ ಜಾಸ್ತಿ ಇರುವಾಗ ಟ್ರೇಡ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಏನು ಸಿಗೋದು ಪ್ರಾಫಿಟ್ ಅಷ್ಟೇ ಸಿಗೋದು. ಬಟ್ ಪ್ರೀಮಿಯಂ ಬಿದ್ದರೆ ಯಾವ ರೀತಿ ಬೀಳುತ್ತೆ ಅಂತಂದರೆ 10 ಪಾಯಿಂಟ್ ಬಿಡಿ, 30-40 ಪಾಯಿಂಟ್. ಇವಾಗ ನೋಡಿ 150ದಿಂದ ಎಲ್ಲಿ ಬಂತು ನೋಡಿ, ಅದು 150 ರೂಪೀಸಿಂದ 124 ಅಂದರೆ 25 ಪಾಯಿಂಟ್ ಡೌನ್ ಬಂತದು. ಸೊ ಬಟ್ ಇದು ನೋಡಿ, ಸಿನಲ್ಲಿ ಪ್ರೀಮಿಯಂ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ. ಸೆಲ್ ಮಾಡಿ ಅವರು ಪ್ರೀಮಿಯಮ್ನ ಶಾರ್ಟ್, ಈಗ ಪಿನ ಅವ್ರು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಪಿನ ಸೆಲ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ಪಿ ಏನು ಡೌನ್ ಬರುತ್ತಲ್ಲ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಎಸ್, ಜಾಸ್ತಿ ತುಂಬ ರಿಸ್ಕ್ ಇರುತ್ತೆ ಅದರಲ್ಲಿ. ಸ್ಟಾಪ್ ಲಾಸ್ ನಡೀತಾ